ನನ್ನ ಹೆಸರು ರಾಧಿಕಾ, ನಾನು ಬೀದರ್ನವಳು. ನನ್ನ ಹೆಸರು ಇಂದುಮತಿ ರೀ, ನಾ ಬೀದರ್ನವಳು. ನಾನು PUC ಸೆಕೆಂಡ್ ಇಯರ್ ಓದ್ತಾ ಇದ್ದೆ. ಎಕ್ಸಾಮ್ದಾಗ ನಾ ಸ್ಟಡಿ ಮಾಡಿದ್ದಿಲ್ಲ ರೀ. ಎಕ್ಸಾಮ್ ಸ್ವಲ್ಪ ದಿನ ಇತ್ತು, ಅದ್ರ ಸಲುವಾಗಿ ಟೆನ್ಷನ್ ಆಗ್ಲತ್ತಿತ್ತು ನನಗೆ. ಎಕ್ಸಾಮ್ನಾಗ ನಾ ಪಾಸ್ ಆಯ್ತೇನೋ ಇಲ್ಲೋ. ಎಕ್ಸಾಮ್ನಲ್ಲಿ ಜರ ಓದಿಲಿಕ್ಕೆ ಟೆನ್ಷನ್ದಲ್ಲಿದ್ದಳು. ಅದೇ ಟೆನ್ಷನ್ದಲ್ಲಿ ನಾವು ಓದಿಲ್ಲ ಏನಿಲ್ಲ, ಎಕ್ಸಾಮ್ಗೆ ಏನು ಹೋಗಲಿ ಎಂಬುದಾಗಿ ಕಿನ್ ಮನಸ್ಸಿನಾಗ ಇದಾಗಿತ್ತು. ಟೆನ್ಷನ್ದಾಗಿದ್ದಳು ರೀ ಎಕ್ಸಾಮ್ ಸಮೀಪ ಬರ್ಬರ. ನನಗೆ ದಿನಕರ್ ಅಂಕಲ್ ಪರಿಚಯ ಆದರು. ಅವ್ರ ಪುಸ್ತಕ ಸಿಕ್ಕಿತ್ತು ನನಗೆ, ಏಸು ಕರೆಯುತ್ತಾನೆ ಅನ್ನೋ ಪುಸ್ತಕ. ಅದನ್ನು ಓದೆ. ನನ್ನ ಫ್ರೆಂಡ್ಸ್ ಕೊಟ್ಟಿರ್ರಿ ನನಗೆ ಓದ್ಲಕ್ಕ. ನಾನು ಓದಿದೆ. ಅವಾಗ ಪುಸ್ತಕದಲ್ಲಿ ದಿನಕರ್ ಅಂಕಲ್ ಅವರು ಅನೇಕ ಜನಗಳಿಗೆ ಪ್ರೇಯರ್ ಮಾಡಿ ಅನೇಕ ಅದ್ಭುತಗಳನ್ನು ಮಾಡಿದರು. ಆಗ ನಾನು ಕೂಡ, ನನಗೂ ಎಕ್ಸಾಮ್ ಬಂದಾಗ ನಾನು ಸ್ಟಡಿ ಮಾಡಿದ್ದಿಲ್ಲ. ಹಾಗೆ ನನಗೆ ಅಂಕಲ್ ಪ್ರೇಯರ್ ಮಾಡಿದ್ರೆ ನಾನು ಎಕ್ಸಾಮ್ನಲ್ಲಿ ಪಾಸ್ ಐತೆ ಅಂತ ನನಗೆ ಭರವಸೆ ಇದ್ದಿತ್ತು. ಹೀಗೆ ಆ ಪುಸ್ತಕದಲ್ಲಿ ದಿನಕರ್ ಅಂಕಲ್ ಅವರ ಪ್ರೇಯರ್ ಬರುತ್ತೆ ಅಂತ ಬರೆದಿಂದಿತ್ತು. ಮುಂಜಾನೆ ಜಲ್ದಿ ಎದ್ದು ಜೀಸಸ್ ಕಾಲರ್ TVಯಲ್ಲಿ ನೋಡಿದಳು. ನೋಡಿಕಿ ಅದೇ ಚಿಂತೆಯಲ್ಲಿ ಕುಂತಿದ್ದಳೇನೋ. ನೋಡ್ತಾ ಇರಬೇಕಾದ್ರೆ ಅಂಕಲ್ ಅವರು, ಪಾಲ್ ಅಂಕಲ್ ಅವರು ನನ್ನ ಜೊತೆಗೆ ಮಾತಾಡಿದರು. ನನ್ನ ಹೆಸರು ಕರೆದು, ರಾಧಿಕಾ ನೀನು ಏನು ಟೆನ್ಷನ್ ತೊಗೋಬೇಡ, ದೇವರು ನಿನ್ನ ಜೀವಿತದಾಗ ಅದ್ಭುತ ಕಾರ್ಯ ಮಾಡ್ತಾರೆ, ನೀನು ಖಂಡಿತವಾಗಿ ಪಾಸ್ ಆಗ್ತಿ ಅಂತ ಹೇಳಿದರು. ರಾಧಿಕಾ you will bear fruit. ನೀನು ಫಲವಂತವಾಗುವಿ. You'll bear fruit. ನೀನು ಫಲವಂತವಾಗುವಿ. Have a very fruitful future. ನಿನಗೆ ಒಂದು ಸುಂದರವಾದ ಭವಿಷ್ಯ ರೂಪಿಸಲ್ಪಟ್ಟಿದೆ. Thank you, Jesus. ವಂದನೆ ಯೇಸುವೇ. ಅವ್ರು ನನ್ನ ಹೆಸರು ಕರೆದ ಮೇಲೆ ನನಗೆ ಆವಾಗ ಭಾಳ ಖುಷಿ ಆಯಿತು. ಮತ್ತು ನನಗೆ ನಂಬಿಕೆನೂ ಇತ್ತು, ಅಂಕಲ್ ನನ್ನ ಹೆಸರು ಕರೆದಾರಂದ್ರೆ ನಾನು ಎಕ್ಸಾಮ್ನಲ್ಲಿ ಪಾಸ್ ಐತೆ ಖಂಡಿತವಾಗಿ ಅಂತ ನನಗೆ ಭರವಸೆ ಇತ್ತು. ನಾನು ಎಕ್ಸಾಮ್ ಬರೆದ್ಮೇಲೆ ಅಂಕಲ್ ಅವರ ಪ್ರಾರ್ಥನೆಯಿಂದ ನಾನು ಎಕ್ಸಾಮ್ನಲ್ಲಿ ಪಾಸ್ ಆದೆ. ನನಗೆ ಮೊದಲು ಹಿಡಿದು ನರ್ಸ್ ಆಗಬೇಕಂತ ಆಸೆ ಇತ್ತು, ಮತ್ತು ನಮ್ಮ ಮಮ್ಮಿ ಆಸೆ ಕೂಡ ಇತ್ತು ನರ್ಸ್ ಆಗಬೇಕಂತಂದು. ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಮಾಡಿದೆ. ಕೋರ್ಸ್ ಮಾಡಿ ಅಂಕಲ್ ಅವ್ರಿಗೆ ಲೆಟರ್ ಬರೆದೆ, ಅಂಕಲ್ ನನಗೋಸ್ಕರ ಪ್ರಾರ್ಥನೆ ಮಾಡಿ ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಂತ ಅಂದಮೇಲೆ ಅಂಕಲ್ ಪ್ರಾರ್ಥನೆ ಮಾಡಿದರು. 3.5 ವರ್ಷ ನನ್ನ ಕೋರ್ಸ್ ಮುಗಿದ್ಮೇಲೆ ನಾನು ಆ ಎಕ್ಸಾಮ್ನಲ್ಲಿ ಕೂಡ ಪಾಸ್ ಆದೆ. ನನಗೆ 3 ಜನ ಹೆಣ್ಮಕ್ಳು ರೀ. ಹೆಣ್ಮಕ್ಳು ಇದ್ ಸಲುವಾಗಿ ಯಾರಿಗಾರ ಒಬ್ರಿಗಾದ್ರೂ ಗೌರ್ಮೆಂಟ್ ನೌಕರಿ ಆಗ್ಬೇಕಂಬೋದೇ ನನ್ನ ಆಸೆ. ಮತ್ತು ನಾನು ಅಂಕಲ್ ಲೆಟ್ರ್ ಬರೆದ್ಮೇಲೆ ನನಗೆ ಗೌರ್ಮೆಂಟ್ ಜಾಬ್ ಆಗಬೇಕಂತ ನನಗೆ ಪ್ರೇಯರ್ ಮಾಡಿರಿ ಅಂದಮೇಲೆ ಅವ್ರು ನನಗೆ ಮತ್ತೆ ಪ್ರೇಯರ್ ಮಾಡಿದ್ರು. ನನಗೆ ಇವಾಗ ಗೌರ್ಮೆಂಟ್ ಜಾಬ್ ಕೂಡ ಆಗಿದೆ. ನಾನು ನರ್ಸ್ ಆಗಬೇಕಂತ ನಂಗೆ ಭಾಳ ಆಸೆ ಇತ್ತು. ಇವಾಗ ದೇವರ ಆಶೀರ್ವಾದದಿಂದ ಮತ್ತು ಅವರ ಪ್ರಾರ್ಥನೆಯಿಂದ, ಅವರ ಫ್ಯಾಮ್ಲಿ ಅವರ ಪ್ರಾರ್ಥನೆಯಿಂದ ನಾನೀಗ ಜಾಬ್ ಮಾಡ್ತಾಯಿದ್ದೀನಿ, ಗೌರ್ಮೆಂಟ್ ಜಾಬ್. ಈಗ ಹಾಸ್ಪಿಟಲ್ನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಅನೇಕ ರೋಗಿಗಳು ಬರ್ತಾ ಇದ್ದಾರೆ. ಅವರ ಒಂದು ರೋಗವನ್ನು ವಾಸಿಯಾಗಿ ಅವರು ಸಂತೋಷವಾಗಿ ಮನೆಗೆ ಹೋಗುತ್ತಿರುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಈ ರೀತಿಯಾಗಿ ಅಂಕಲ್ ಅವರು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಹಾಸ್ಪಿಟಲ್ನಲ್ಲಿ ಅನೇಕ ಜನರು ಅನೇಕ ಕಷ್ಟಗಳಿಂದ ಬರ್ತಾರೆ. ಅವರ ಒಂದು ಕಷ್ಟವನ್ನು ನಿವಾರಿಸಿ ಅನೇಕ ರೋಗಗಳನ್ನು ವಾಸಿ ಮಾಡುವುದಕ್ಕೆ ದೇವರು ನನಗೆ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಅಂಕಲ್ ಅವರು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಅಂಕಲ್ ಅವರಿಗೆ, ಪಾಲ್ ಅಂಕಲ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ.